ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಇವತ್ತು ಬಂದಿರೋದು ಎಲ್ಲಿಗಪ್ಪ ಅಂತಂದರೆ ಶಕುನ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಅಂತ ಬಂದಿದ್ದೀನಿ. ಟ್ರೆಕ್ಕಿಂಗ್ ಇವಾಗಿನ್ನೂ ಸ್ಟಾರ್ಟ್ ಆಗಿದೆ. ಟ್ರೆಕ್ಕಿಂಗ್ ನಾನು ಒಬ್ಬನೇ ಮಾಡ್ತಾ ಇಲ್ಲ, ನನ್ನ ಜೊತೆ ನನ್ನ ತಮ್ಮ ಅವ್ರ ಫ್ರೆಂಡ್ಸ್ ಇದ್ದಾರೆ, ಮತ್ತು ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ 6:45 ಗುರು. 7 ಗಂಟೆ ಒಳಗೆಲ್ಲ ನಾನು ಸಕರಾಯಪಟ್ಟಣ ಹೋಗ್ಬೇಕಿತ್ತು, ಬಟ್ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ನಾನು ಇನ್ನೂ ಮನೇಲೇ ಇದ್ದೆ. ಚಳಿ ಇತ್ತು ಅನ್ನೋ ಕಾರಣಕ್ಕೆ ಬೇಗ ಸ್ಕಾರ್ಫು ಮಾಸ್ಕ್ ಎಲ್ಲ ಹಾಕೊಂಡು ನಾನು ಹೊರಟೆ ಸಕರಾಯಪಟ್ಟಣ ಕಡೆಗೆ. ಇದು ನಾನೇನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಾ ಇಲ್ಲ, ಎವ್ರಿ ಇಯರ್ ಈ ಜಾತ್ರೆ ಟೈಮಲ್ಲಿ ಟ್ರೆಕ್ಕಿಂಗ್ ಮಾಡ್ತೀನಿ. ಸೊ ಗಾಯ್ಸ್, ಬನ್ನಿ ಹೋಗೋಣ, ಮೊದಲೇ ಟೈಮ್ ಆಗಿದೆ. ನಮ್ಮ ಜಿಂಕೆ ಕೂಡ ರೆಡಿ ಇದೆ ನೋಡಿ ಗುರು. ಮನೆಯಿಂದ ಪೆಟ್ರೋಲ್ ಬಂಕ್ ಹತ್ರ ಬಂದು ಏರ್ ಚೆಕ್ ಮಾಡಿಸ್ಕೊಂಡು ನಾನು ಹೊರಟೆ. ಎಷ್ಟು ಕೋಲ್ಡ್ ಇದೆ ಹೊರಗಡೆ ಅಂತ ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಹೊರಗಡೆ ಓಡಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಗಾಯ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಶಕುನಗಿರಿ ಬೆಟ್ಟ. ಅಲ್ಲಿಗೆ ನನಗೆ ಹೋಗ್ತಾ ಇರೋದು ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ. ಫೈನಲಿ ನಾನೀಗ ಸಕರಾಯಪಟ್ಟಣಕ್ಕೆ ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೇನೆ ಎಂಟ್ರಿ ಗೇಟ್. ಟೆಂಪಲ್ಗೆ ಹೋಗ್ತೀವಲ್ವಾ, ಇದೇ ಎಂಟ್ರಿ. ಸೊ ಮೊದಲು ಹೋಗೋಣ ಬನ್ನಿ, ಟ್ರೆಕ್ಕಿಂಗ್ ಮುಗಿಸ್ಕೊ ಬಂದು ಆಮೇಲೆ ಟೆಂಪಲ್ ಹತ್ರ ಬರೋಣ. ಗೈಸ್ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಶಕುನಗಿರಿ ಬೆಟ್ಟ ಕಾಣಿಸ್ತಾ ಇದೆ. ಇನ್ನೇನು ಹತ್ತತ್ರ ಇದ್ದೀನಿ ನಾನು ಟ್ರೆಕ್ಕಿಂಗ್ ಪಾಯಿಂಟ್ಗೆ. ಗಾಯ್ಸ್, ನಾನು ಬರಬೇಕಾದ್ರೆ ಒಬ್ರು ಅಂಕಲ್ ಸಿಕ್ಕಿದ್ರು ಅಂತ ಅವ್ರನ್ನ ಅಯ್ಯಂಕೆರೆ ಹತ್ರ ಡ್ರಾಪ್ ಹಾಕ್ಬಿಟ್ಟು ನಾನು ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಬಂದೆ. ಫೈನಲಿ ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ನೋಡಿ ಶಕುನಗಿರಿ ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ. ಬೆಟ್ಟ ಹತ್ತವರು ಆದಷ್ಟು ಬೆಳಗಿನ ಟೈಮೇ ಹತ್ತಿ, ಬಿಸಿಲಾಗಿ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಗಾಯ್ಸ್, ಚಪ್ಪಲ್ ಇಲ್ಲೇ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಬರೀ ಕಾಲಲ್ಲಿ. ಯಪ್ಪ, ಮುಳ್ಳು ಚುಚ್ಚುತ್ತದೆ ಗುರು ಕಾಲಿಗೆ. ಕಲ್ಲು ತುಂಬ ದಿನ ಆಯಿತು ಬರಿಗಾಲಲ್ಲಿ ನಡೆದು ಬಿಟ್ಟು. ದೇವರಮ್ಮ ಬೆಟ್ಟ ಹತ್ತಾಗ ನಡೆದಿದ್ದು. ನಾವಿನ್ನು ಅಲ್ಲಿಗೆ ಹೋಗ್ಬೇಕು ಗುರು. ಗಾಯ್ಸ್, ನಿನ್ನೆ ಲೆಗ್ಗಿಗೆ ವರ್ಕೌಟ್ ಮಾಡಿದ್ದು. ಸೊ ಲೆಗ್ಗು ಜುಮ್ ಅಂತ ಇದೆ. ಹತ್ತಕ್ಕೆ ಒಳ್ಳೆ ಹೆಂಗಾಗ್ತದೆ ಗೊತ್ತಾ, ಒಳ್ಳೆ ಮಜಾ ಬರ್ತಾಯಿದೆ ಮಾತ್ರ. ಇನ್ನು ತುಂಬ ದೂರ ಹೋಗಬೇಕು ಮೇಲ್ಗಡೆ. ನೀವಿಲ್ಲಿ ನೋಡ್ತಾ ಇದ್ರೆ ಟ್ರೆಕ್ಕಿಂಗ್ ದಾರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ನೀವು ಆದರೆ ನೆಕ್ಸ್ಟ್ ಇಯರ್ ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡಿ. ಮೇಲ್ಗಡೆ ಕೆಂಚರಾಯ ಸ್ವಾಮಿ ಟೆಂಪಲ್ ಕೂಡ ಇದೆ, ನೀವು ದರ್ಶನ ಕೂಡ ಮಾಡ್ಬೋದು ಬಂದರೆ. ತಿಂಡಿ ಗಾಯ್ಸ್, ಇನ್ನೂ ತುಂಬ ದೂರ ಹೋಗ್ಬೇಕು ಮೇಲ್ಗಡೆ. ಸ್ಟೆಪ್ ಹತ್ತಿ ಹೋಗ್ಬೇಕು. ಅಂತರ್ಗಂಗೆ ಜಲ ಸಿಗುತ್ತೆ. ಕ್ರಿಟಿಕ್ ಜಾರುತ್ತೆ ಅಲ್ಲಿ, ಜಾರುತ್ತೆ ಯಾವಾಗಲೂ ನೀರು ಬರ್ತಾ ಇಲ್ಲ. ಎಲ್ಲರೂ ಇಂತನೇ ಗಂಗೆ ಹಾಕ್ತಾರೆ. ಗಾಯ್ಸ್, ನೀವು ಇಲ್ಲಿ ನೋಡಿದ್ರಿ ಅಲ್ಲ, ಇಲ್ಲೊಂದು ಕಡೆ ಮತ್ತೆ ಮೇಲೆ ಇನ್ನೊಂದು ಕಡೆ ಯಾವಾಗಲೂ ಕೂಡ ಅಂತರ್ಗಂಗೆ ಇದ್ದೇ ಇರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಗಾಯ್ಸ್, ಮೇಲೆ ಪಲಾವ್ ಕೊಡ್ತಿದ್ದಾರೆ ಅಂತ ಬಂತು ವಿಷಯ. ನೀವೆಲ್ಲ ಬೇಗ ಬಂದ್ಬಿಡಿ. ಪಲಾವ್ ಖಾಲಿ ಆದರೆ ಮತ್ತೆ ನಾವು ಜವಾಬ್ದಾರರಲ್ಲ, ಮೊದಲು ಹೇಳಿದ್ದೀನಿ. ಉಪ್ಪಿಟ್ಟೇ ಸಿಗೋದು, ಉಪ್ಪಿಟ್ಟು ಇಲ್ಲ. ನೋಡ್ರಿ, ಆ ಪಾಪಗಿರೋ ಎನರ್ಜಿ ನಿಮಗೆ ಇರಲ್ರಿ. ಎತ್ರಿ ಬೇಗ, ನಿಮಗೆ ಎತ್ರಿ. ಪಾಪ ಅಂತ ಎಲ್ರಿ ನಿಮ್ಮ ಸೂಫ್ರಮ್ಸ್ ರವಿಯಣ್ಣರು? ರವಿಯಣ್ಣ ಅಲ್ಲಿ ಹೋಗ್ತವ್ರೆ. ಫ್ರಮ್ಸ್ ರವಿಯಣ್ಣರೇ, ಯಾಕೆ ಸ್ಲೋ ಆದ್ರಿ? ಸುಸ್ತಾಯ್ತಾ? ಟ್ರಾಫಿಕ್ ಆಗಿದೆಯಾ? ಕ್ಲಿಯರ್ ಮಾಡಿಸಿ ಮತ್ತೆ. ಕೇಳಂಗಿಲ್ಲ ಡ್ರೈವರ್ ಅದೆಲ್ಲ ಫುಲ್ಲು ತಿಂಡಿ ಚಿತ್ರ
ಗೈಸ್ ಏನು ಅಂತಂದರೆ ನನ್ನ ಇನ್ಸ್ಟಾ ಫಾಲೋವರ್ ಒಬ್ಬರು ಬ್ರೋ ಸಿಕ್ಕಿದ್ರು. ಸೊ ಅವರನ್ನು ಗೆಸ್ ಮಾಡಿದರು. ನಾನು ಅವ್ರನ್ನ ಸಡನ್ಲಿ ಗೆಸ್ ಮಾಡಲಿಲ್ಲ, ಬಟ್ ಗೊತ್ತಾಯ್ತು ಯಾರು ಅಂತೇಳಿ. ಸೊ ಥ್ಯಾಂಕ್ ಯು ಗುರ್ತು ಮಾಡಿ ಮಾತಾಡ್ಸಿದ್ಕೆ. ಇರ್ತಮ್ಮ ಗೈಸ್ ಫೈನಲಿ ಬಂದಿದ್ದೀವಿ. ಸರ್ಪಳಿ ಕೆಂಚರಾಯ ಟೆಂಪಲ್. ಇದು ಟೆಂಪಲ್ ಇಲ್ಲಿ ಎಲ್ಲ ಬಂದು ಕುತ್ಕೊಂಡವ್ರೆ ಇಲ್ಲಿ. ಇದು ರಂಗನಾಥ ಸ್ವಾಮಿ ಸರ್ಪಿಗೆ ರಂಗ ತಿರುಬಂದು ಹಾಕ್ತೀನಿ. ಸೊ ಗೈಸ್ ಅಲ್ಲಿ ಕಾಣಿಸ್ತಿದ್ದಲ್ಲ ಅದು ಕೆಂಚರಾಯ ಸ್ವಾಮಿ ಟೆಂಪಲ್ಲು. ಇದಕ್ಕೊಂದು ಹಿಸ್ಟ್ರಿನೇ ಇದೆ. ಸೊ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಗೊತ್ತು ನನಗೂ. ಸೊ ಅರ್ಧ ಬರ್ಧ ಹೇಳ್ದಿದ್ರೆ ನಿಮಗೂ ಕೂಡ ಗೊತ್ತಾಗಲ್ಲ, ಮತ್ತು ಕಮೆಂಟ್ ಹಾಕ್ತೀರಾ ಸರಿಯಾಗಿ ಹೇಳ್ಗುರು ಅಂತ. ಸೊ ಹಂಗಾಗಿ ಫುಲ್ ತಿಳ್ಕೊಂಡು ಹೇಳ್ತೀನಂತೆ. ಇದು ರಂಗನಾಥ ಸ್ವಾಮಿ ಟೆಂಪಲ್ ಇದು. ಸೊ ಇಲ್ಲಿ ಸರ್ಪಳಿ ಕೆಂಚರಾಯ ಸ್ವಾಮಿ ಟೆಂಪಲ್ಲು. ನಾವು ಬೆಟ್ಟದ ಮೇಲೆ ಹೋದ್ಮೇಲೆ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ನೆಕ್ಸ್ಟ್ ಕೆಂಚರಾಯ ಸ್ವಾಮಿ ಹತ್ರ ಹೋದ್ವಿ. ಅನಿಸಿಕೆ ಹೇಳಿ. ನಮಸ್ತೆ. ಮಾತಾಡಿ. ಫಸ್ಟ್ ಟೈಮ್ ಬಂದಿರೋದು, ಒಳ್ಳೆ ಸಕ್ಕತ್ತಾಗಿದೆ. ನೀವು ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ ಇಷ್ಟೇ. ಸೊ ಗಾಯ್ಸ್ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸರ್ಪಳಿ ಕೆಂಚರಾಯ ಸ್ವಾಮಿ ಟೆಂಪಲ್ನ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಹಂಗೆ ಕೈ ಮುಕ್ಕೋಬಿಡಿ. ನೋಡಿ ಗಾಯ್ಸ್ ವಿಷಯ ಏನು ಅಂತಂದರೆ 10 GB ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಸ್ಟೋರೇಜಿಗೋಸ್ಕರ, ವೀಡಿಯೋಸ್ಗೋಸ್ಕರ. ಎಷ್ಟು ಫುಲ್ ಆಗುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಲಿಮಿಟೆಡ್ ವೀಡಿಯೋ ಕ್ಲಿಪ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ 10 GB ಇದೆಲ್ಲ ಸಾರೋದಿಲ್ಲ. ಸೊ ವೀಡಿಯೋ ಫುಲ್ ಕ್ಲಾರಿಟಿ ಬರೋದ್ರಿಂದ MBಗಳು ಕೂಡ ಜಾಸ್ತಿ ಬರುತ್ತೆ. ಸೊ ಬನ್ನಿ, ನಮಗೆ ಟಾಪಿಗೆ ಹೋಗ್ತಾ ಇದ್ದೀವಿ. ಟಾಪಿಗೆ ಹೋಗ್ಬಿಟ್ಟು ಟಾಪಿಂದ ಒಂದು ವ್ಯೂನ ತೋರಿಸ್ತೀನಿ. ಕೆಳಗಡೆ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ವ್ಯೂ. ಸಕ್ರಪಟ್ಟಣ ಅಯ್ಯಂಕೆರೆ ಆಗಿರ್ಬೋದು, ಟೌನ್ ಅಷ್ಟು ಕಾಣೋದಿಲ್ಲ. ಅಯ್ಯಂಕೆರೆ ಮತ್ತು ನಾವೀಗ ಹತ್ತು ಬಂದ್ವಲ್ಲ ಬೆಟ್ಟ, ಆ ಸೀನರಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ.